ಕಲ್ಯಾಣ ಅಭಿವೃದ್ಧಿ ಸಂಸ್ಥೆಯ ಒಂದು ತಂಡದ ವತಿಯಿಂದ ಇವತ್ತು ಒಂದು ವಿಶೇಷವಾದ ಒಂದು ವ್ಯಕ್ತಿಗಳ ಭೇಟಿಗಾಗಿ ಇವತ್ತು ಆಗಮಿಸಿದ್ದೇವೆ. ಯಾರಂದ್ರೆ ಅಶೋಕ್ ತಳವಾರ್ ಸರ್ ಅಂತ. ಯಾಕಂದರೆ ಇಲ್ಲಿ ಬಂದು ನೋಡಿದಾಗ ಒಂದು ಕಾಶಿಯಲ್ಲಿ ಇರುವಂಥ ರಾಮೇಶ್ವರ ಇಲ್ಲಿ ಅಥಣಿಯಲ್ಲಿ ಇದೆ ಒಂದು ಭಾಷೆಯನ್ನು ಕೂಡ ಇಲ್ಲಿ ನಾವು ನೆನಪಿಸ್ಕೊಳ್ಬೇಕಾಗ್ತದೆ. ಯಾಕಂದರೆ ಅವರ ಒಂದು ದೇವ ಭಕ್ತಿಯಿಂದ ಒಂದು ದೈವ ಶಕ್ತಿಯಿಂದ ಇಲ್ಲಿ ಒಂದು ಈ ಜನರಿಗೆ ಅನುಕೂಲ ಆಗುವ ದೃಷ್ಟಿಯಿಂದ ಒಂದು ಸ್ಥಾಪನೆ ಮಾಡಿರುವುದು ಒಂದು ವಿಶೇಷ. ಇದರ ಜೊತೆ ಒಂದು ರಾಷ್ಟ್ರೀಯ ಮಹಿಳಾ ಪ್ರಧಾನಿಯಾಗಿ ಇವತ್ತು ಹೆಸರು ಉಳಿಯುವಂಥ ಕೆಲಸ ಮಾಡಿದಂಥ ಇಂದಿರಾ ಗಾಂಧಿಯವರನ್ನು ಕೂಡ ಇಲ್ಲಿ ತಮ್ಮ ಮೂರ್ತಿಯನ್ನು ಕೂಡ ಇಲ್ಲಿ ಸ್ಥಾಪನೆ ಮಾಡಿದ್ದು ಒಂದು ವಿಶೇಷ. ಯಾಕಂದರೆ ಇಲ್ಲಿ ಗಾಂಧಿ ಮಂಟನ ಜೊತೆ ಒಂದು ಅಭಿಮಾನ ಹೊಂದಿರುವಂತಹ ವಿಶೇಷ ವ್ಯಕ್ತಿಗಳು ಯಾರು ಅಂದರೆ ಅದು ಅಶೋಕ್ ತಳವಾರ್ ಅಂತ ಸ್ಪಷ್ಟವಾಗಿ ಹೇಳಬೇಕಾಗುತ್ತದೆ. ಯಾಕಂದರೆ ಎಲ್ಲ ರಾಜಕಾರಣಿಗಳು ಮೊದಲು ಬಂದು ಹೋಗಿದ್ದಾರೆ, ಆದರೆ ಇವತ್ತಿನ ಈ ಜಾತಿಯಲ್ಲಿರುವಂಥ ಎಲ್ಲ ಒಂದು ರಾಜಕೀಯ ಮುಖಂಡರು ಇಲ್ಲಿ ಬರದೇ ಇರುವುದು ಒಂದು ವಿಶೇಷ ಅನಿಸ್ತಾ ಇಲ್ಲ. ಯಾಕಂದರೆ ಅವರು ಬರಬೇಕಾಗಿತ್ತು. ಇಲ್ಲಿ ಸ್ಥಳೀಯ ಶಾಸಕರಾಗಲಿ ಅಥವಾ ಇಲ್ಲಿ ಮುಖಂಡರಾಗಲಿ ಇಲ್ಲಿ ಬಂದು ಈ ಒಂದು ಅಶೋಕ್ ಸರ್ ಅವರಿಗೆ ಒಂದು ಮಾಡಿದ ಒಂದು ಶ್ರಮದಿಂದ ಅವ್ರಿಗೆ ಒಂದು ಬೆನ್ನೆಲುಬಾಗಿ ನಿಲ್ಲಬೇಕೆನ್ನೋ ಮಾತನ್ನು ಕೂಡ ಇವತ್ತು ಹೇಳ್ತಾ ಇದ್ದೀನಿ. ಇವರ ಸೇವೆ ಅವಿಸ್ಮರಣೀಯವಾದದ್ದು. ಇದೇ ರೀತಿ ಮುಂದುವರಿ ನಾವು ನಮ್ಮ ಸಂಸ್ಥೆ ವತಿಯಿಂದ ಇವರಿಗೆ ಬೆನ್ನೆಲುಬಾಗಿರುತ್ತೆ ಅನ್ನೋ ಮಾತನ್ನು ಕೂಡ ಹೇಳ್ತೇನೆ. ಉಮಾರಾಮೇಶ್ವರ ಮಂದಿರ ಅಥಣಿಯಲ್ಲಿ ಪ್ರಸಿದ್ಧಿ ಹೊಂದಿದೆ ಅನ್ನೋದು ಬೆಳಕಿಗೆ ಗೊತ್ತಾಗಬೇಕಾಗಿದೆ. ಅದೇ ರೀತಿಯಾಗಿ ಅನೇಕ ಭಕ್ತಾದಿಗಳು ಶ್ರಾವಣ ಮಾಸದಲ್ಲಿ ಆಗಲಿ ಅನೇಕ ಕಾರ್ಯಕ್ರಮಗಳ ಇಲ್ಲಿ ನಡೆಯುತ್ತದೆ ಮತ್ತು ಈ ವಿಶೇಷವನ್ನು ಅನೇಕ ಜನರು ತಮ್ಮ ಆತ್ಮಾನುಭವದಿಂದ ಇಲ್ಲಿ ಆನಂದ ಪಡೆದಿದ್ದಾರೆ ಅಂತ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಲು ಬಯಸ್ತೇನೆ.